ಸ್ವಲ್ಪ ಹೊತ್ತಿನ ಮೌನ. ಹೊಸ ಟಿಪ್ಪಣಿ. ಕೇಳೋಕೆ ಎಷ್ಟು ಸರಳವಾದ 2 ಪದಗಳು ಅಲ್ವಾ? ಆದ್ರೆ ಈ 2 ಪದಗಳ ಹಿಂದೆ ಒಂದು ಇಡೀ ಪ್ರಪಂಚವೇ ತೆರೆದುಕೊಳ್ಳುತ್ತೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಡಿ ನೋಡೋಣ. ಇಲ್ಲಿ ನೋಡಿ, ಒಂದು ಖಾಲಿ ಬಿಳಿ ಪುಟ. ಅದರ ಮೇಲೆ ಬರೀ ಒಂದು ಕಪ್ಪು ಕರ್ಸರ್ ಮಿಟ್ಕಿಸ್ತಾ ಇದೆ. ಇದು ಬರೀ ಒಂದು ಆರಂಭದ ಸಂಕೇತ ಅಷ್ಟೇ ಅಲ್ಲ, ಇದು ನಮ್ಮ ಕ್ರಿಯೇಟಿವಿಟಿಗೆ ಒಂದು ಚಾಲೆಂಜ್ ಇದ್ದಾಗೆ. ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಎಂಥ ಸಾಧ್ಯತೆಗಳಿಗೆ ಬೇಕಾದ್ರೂ ಜಾಗ ಇದೆ. ಹೌದು, ಪ್ರತಿಯೊಂದು ಖಾಲಿ ಪುಟಕ್ಕೂ 2 ಮುಖಗಳಿರ್ತವೆ. ಒಂದು ಕಡೆ ಹೊಸದಾಗೇನೋ ಸೃಷ್ಟಿಸ್ಬೋದು ಅನ್ನೋ ಭರವಸೆ, ಇನ್ನೊಂದು ಕಡೆ ಅಯ್ಯೋ ಏನ್ ಬರೆಯೋದು ಅನ್ನೋ ಒತ್ತಡ. ಇದೇ ನೋಡಿ ಖಾಲಿ ಪುಟದ ಒಂದು ವಿಚಿತ್ರ ದ್ವಂದ್ವ. ನಮ್ಮ ಮನಸ್ಸಿನಲ್ಲೂ ಈ ದ್ವಂದ್ವ ಸ್ಪಷ್ಟವಾಗಿ ಕಾಣುತ್ತೆ. ಒಂದು ಕಡೆ ಭರವಸೆ, ವಾವ್ ಎಷ್ಟೊಂದು ಸಾಧ್ಯತೆಗಳಿವೆ, ಹೊಸದಾಗೇನಾದ್ರೂ ಶುರು ಮಾಡ್ಬೋದು ಅನ್ನೋ ಖುಷಿ. ಇನ್ನೊಂದು ಕಡೆ ಒತ್ತಡ, ಎಲ್ಲವೂ ಪರ್ಫೆಕ್ಟಾಗಿ ಇರಬೇಕಲ್ಲ, ಎಲ್ಲಿಂದ ಶುರು ಮಾಡೋದು ಅಂತ ತಲೆಬಿಸಿ. ಈ ಸ್ವಾತಂತ್ರ್ಯ ಇದೆಯಲ್ಲ, ಕೆಲವೊಮ್ಮೆ ರೆಕ್ಕೆ ಕೊಟ್ಟ ಹಾಗೆ ಅನಿಸಿದ್ರೆ, ಇನ್ನೊಮ್ಮೆ ಕೈ ಕಟ್ಟಿ ಹಾಕಿದ ಹಾಗೆ ಆಗತ್ತೆ. ಸರಿ, ಹಾಗಾದ್ರೆ ಒಂದು ಖಾಲಿ ಪೇಜ್ ಯಾಕೆ ಇಷ್ಟೊಂದು ಭಯ ಹುಟ್ಟಿಸುತ್ತೆ? ಏನಿದ್ರ ಹಿಂದಿನ ಸೈಕಾಲಜಿ? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೊಂದು ಕಾರಣ ಇದೆ. ಅದನ್ನ ಪರಿಪೂರ್ಣತೆಯ ಪಾರ್ಶ್ವವಾಯು ಅಂತ ಕರೀತಾರೆ. ಅಂದ್ರೆ ಪರ್ಫೆಕ್ಷನಿಸಮ್ ಪ್ಯಾರಾಲಿಸಿಸ್. ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಮಾಡೋ ಕೆಲಸ ಪರ್ಫೆಕ್ಟಾಗಿರಬೇಕು, ಅದರಲ್ಲಿ ಒಂದೇ ಒಂದು ತಪ್ಪಿರಬಾರ್ದು ಅನ್ನೋ ಭಯದಲ್ಲೇ ನಾವು ಕೆಲಸ ಶುರು ಮಾಡೋದೇ ಇಲ್ಲ, ಸುಮ್ಮನೆ ಕೂತ್ಬಿಡ್ತೀವಿ. ಆ ಪರ್ಫೆಕ್ಟ್ ರಿಸಲ್ಟ್ ಬೇಕು ಅನ್ನೋ ಆಸೆಯೇ ನಮ್ಮನ್ನ ಕೆಲಸ ಮಾಡ್ದ ಹಾಗೆ ತಡೆದುಬಿಡುತ್ತೆ. ಸ್ವಲ್ಪ ನಿಲ್ಸಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಈ ಖಾಲಿತನ, ಈ ಶೂನ್ಯ ಯಾಕೆಷ್ಟು ಭಯಾನಕ ಅನ್ಸುತ್ತೆ? ಬಹುಶಃ ನಮ್ಮುಂದೆ ಸಾವಿರಾರು ಆಯ್ಕೆಗಳಿರೋದಕ್ಕೇನಾ? ತಪ್ಪು ದಾರಿ ಹಿಡಿದ್ಬಿಟ್ರೆ ಏನೋ ಹೆದ್ರಿಕೆನೇ ನಮ್ಮನ್ನ ಮುಂದಕ್ಕೆ ಹೋದಾಗೆ ಹಿಡಿದಿಟ್ಕೊಳತ್ತಾ? ಆದ್ರೆ ಈ ಭಯದಿಂದ, ಈ ಜಡತ್ವದ ಹೊರಬರಕ್ಕೆ ಒಂದು ದಾರಿ ಇದೆ. ಆ ದಾರಿ ಇರೋದು ಆಕ್ಷನ್ ತಗೊಳ್ಳೋದ್ರಲ್ಲಿ, ಆ ಫಸ್ಟ್ ಸ್ಟೆಪ್ ಇಡೋದ್ರಲ್ಲಿ. ಹಾಗಾದ್ರೆ ಅಸಲಿ ಪ್ರಶ್ನೆ ಇಷ್ಟೇ, ಈ ಪ್ಯಾರಾಲಿಸಿಸ್ ಸ್ಥಿತಿನ ಬ್ರೇಕ್ ಮಾಡೋದು ಹೇಗೆ? ಮುಂದೆ ಹೋಗೋಕೆ ನಾವು ಏನೆಲ್ಲ ಮಾಡಬೇಕು? ಇಲ್ಲಿ ಒಂದು ಅದ್ಭುತವಾದ ಮಾತಿದೆ ನೋಡಿ. ಶ್ರೇಷ್ಠ ಕೃತಿ ಇರುವುದು ಮೊದಲ ಗೆರೆಯಲ್ಲಿ ಅಲ್ಲ, ಆದರೆ ಮೊದಲ ಗೆರೆ ಇಳಿಯುವುದರಲ್ಲಿ. ಅಬ್ಬಾ, ಎಷ್ಟು ಸತ್ಯವಾದ ಮಾತು! ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಶುರು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಶುರು ಮಾಡ್ತೀವಲ್ಲ ಅದು ಮುಖ್ಯ. ಆ ಮೊದಲ ಹೆಜ್ಜೆನೇ ಒಂದು ದೊಡ್ಡ ಗೆಲುವು. ಹಾಗಾದ್ರೆ ಈ ಮೊದಲನೇ ಅಡ್ಡಗೋಡೆ ದಾಟೋಕ್ಕೆ ಇಲ್ಲೊಂದು ಸಿಂಪಲ್ ಟೆಕ್ನಿಕ್ ಇದೆ. 3 ಸ್ಟೆಪ್ಸ್. ಮೊದಲನೇದು, ನಿರೀಕ್ಷೆಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದನ್ನ ತಲೆಯನ್ನ ತೆಗೆದುಹಾಕಿ. ಎರಡನೇದು, ಅಪೂರ್ಣತೆಯನ್ನ ಒಪ್ಕೊಳ್ಳಿ. ಹೌದು, ಮೊದಲ ಪ್ರಯತ್ನ ಪರ್ಫೆಕ್ಟ್ ಆಗಿ ಇರಲ್ಲ, ಪರವಾಗಿಲ್ಲ. ಇನ್ನು ಮೂರನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು, ಧೈರ್ಯ ಮಾಡಿ ಏನಾದ್ರೂ ಒಂದು ಗುರುತು ಮಾಡಿ. ಅದು ಒಂದು ಪದ ಇರ್ಬೋದು, ಒಂದು ಗೀಟು ಇರ್ಬೋದು, ಯಾಕೆ ಒಂದು ಚುಕ್ಕೆಯಾದ್ರೂ ಸರಿ. ಒಮ್ಮೆ ಆ ಮೊದಲ ಹೆಜ್ಜೆ ಇಟ್ಟಾಯ್ತಲ್ಲ, ಅಲ್ಲಿಗೆ ನೋಡಿ ಸೃಜನಶೀಲತೆಯ ಪ್ರಯಾಣ ಶುರುವಾಗಬಿಡುತ್ತೆ. ಒಂದು ಸಣ್ಣ ಗುರುತಿನಿಂದ ಒಂದು ದೊಡ್ಡ ಐಡಿಯಾ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದನ್ನ ಈಗ ನೋಡೋಣ. ಪ್ರತಿಯೊಂದು ದೊಡ್ಡ ಐಡಿಯಾ ಶುರುವಾಗೋದು ಇಂಥದ್ದೇ ಒಂದು ಸಣ್ಣ ಕಿಡಿಯಿಂದ. ಇಲ್ಲಿ ಕಾಣ್ತಾ ಇರೋ ಹಾಗೆ ಒಂದೇ ಒಂದು ಸರಳವಾದ ಪದದಿಂದ. ಆ ಶುರುವಿನ ಕಿಡಿ ಇದೆಯಲ್ಲ, ಅದು ಹೇಗೆಲ್ಲ ಹೊಸ ಹೊಸ ಆಲೋಚನೆಗಳಿಗೆ ಜಾಗ ಮಾಡಿಕೊಡುತ್ತೆ ನೋಡಿ. ಅದು ಒಂದು ಹೊಸ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಅಥವಾ ನಾವು ಅಂದುಕೊಳ್ಳೋದು ಒಂದು ಕನೆಕ್ಷನ್ ಸಿಗ್ಬೋದು, ಅಥವಾ ಥಟ್ ಅಂತ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು. ಹಾಗಾಗಿ ಈ ಇಡೀ ಜರ್ನಿಯ ಸಾರಾಂಶ ಇಷ್ಟೇ. ಯಾವುದೇ ಒಂದು ದೊಡ್ಡ ಸೃಷ್ಟಿ ಅದು ಶುರುವಾಗೋದು ಒಂದೇ ಒಂದು ಸಿಂಪಲ್ ಆದ ಗುರುತಿನಿಂದ, ಖಾಲಿ ಪುಟದ ಮೇಲಿನ ಆ ಮೊದಲ ಹೆಜ್ಜೆಯಿಂದ. ಈಗ ಒಂದು ಹೊಸ ಟಿಪ್ಪಣಿ ಕಾಯ್ತಾ ಇದೆ. ಅದರ ಮೇಲೆ ಮೂಡೋ ಮೊದಲ ಗುರುತು ಏನಾಗಿರ್ಬೋದು, ಮತ್ತು ಅದು ಮುಂದೆ ಏನಾಗಿ ಬದಲಾಗಬಹುದು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?